ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಾರತೀಯ ಸೇನೆಯ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಭಾರತ ಸರ್ಕಾರದ ಆಶಯದಂತೆ ಸೈನಿಕರಿಗೆ ನೈತಿಕ ಬಲ ತುಂಬುವ ನಿಟ್ಟಿನಲ್ಲಿ ಸಾಗರ ನಾಗರಿಕ ವೇದಿಕೆಯಿಂದ ಸಿಂಧೂರ ವಿಜಯ ತಿರಂಗ ಯಾತ್ರೆಯನ್ನು ಮೇ 19ರ ಸೋಮವಾರ ಸಂಜೆ 4 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಎಚ್ ಹಾಲಪ್ಪ ಹರತಾಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮ ಪಕ್ಷಾತೀತವಾಗಿ ನಡೆಯುತ್ತಿದ್ದು ಅನೇಕ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಭಾಗವಹಿಸುತ್ತಿದ್ದು 1 ಕಿಲೋಮೀಟರ್ ಉದ್ದದ ರಾಷ್ಟ್ರಧ್ವಜದ ಮೂಲಕ ಮೆರವಣಿಗೆ ಸಾಗರದ ಗಣಪತಿ ದೇವಸ್ಥಾನದಿಂದ ಆರಂಭವಾಗಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಟಿಡಿ ಮೇಘರಾಜ್, ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ದೇವೇಂದ್ರಪ್ಪ ಯಲ್ಕೊಂದ್ಲಿ, ಸಂತೋಷ್ ಶಿವಾಜಿ, ಭೈರಪ್ಪ, ಸಂತೋಷ್ ಶೇಟ್ ಮುಂತಾದವರಿದ್ದರು. ನಾಗರಿಕ ವೇದಿಕೆ ಸಾಗರ ಇವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ ವಿಜಯ ತಿರಂಗ ಯಾತ್ರೆ ನಾಳೆ ಸಂಜೆ 4 ಗಂಟೆಗೆ ಸಾಗರದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ತಿರಂಗ ಯಾತ್ರೆ ದೇಶಾದ್ಯಂತ ನಡೀತಾ ಇದೆ. ದೇಶದಲ್ಲಿ ಮೊನ್ನೆ ಇತ್ತೀಚೆಗೆ ನಡೆದಂಥ ಪಾಕಿಸ್ತಾನದ ಭಯೋತ್ಪಾದನೆ ಹುಟ್ಟು ಹಾಕ್ತಾ ಇದೆ ಲಡಾಖ್ನಿಂದ, ಅದು ಅತಿರೇಕಕ್ಕೆ ಹೋಗಿ ಕಳೆದ ತಿಂಗಳು 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ ಅಂತ ಕೇಳಿದ್ದೀವಿ, ನಾವೆಲ್ಲ ಕೇಳಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಇರಬೇಕಾಗಿಲ್ಲ, ಯುದ್ಧ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಕಾರ್ಯಾಚರಣೆಯನ್ನು ಮಾಡಿದ್ರು. ಈ ಕಾರ್ಯಾಚರಣೆಯನ್ನು ನಾವು ಸಕ್ಸಸ್ ಆಗಿದ್ದೇವೆ. ಬೇಸರತ್ತಾಗಿ ಅವರು ಕದನ ವಿರಾಮಕ್ಕೆ ಮನವಿ ಮಾಡಿಕೊಂಡಾಗ ಈ ದೇಶದ ನಾಯಕತ್ವ ಮತ್ತು ಸೈನ್ಯ ಅದಕ್ಕೆ ಸಂಬಂಧಪಟ್ಟವರು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಹಿಂದೆ ನಮ್ಮ ಸೈನಿಕರು ದಿಟ್ಟತನದಿಂದ 3 ಪಡೆಗಳು, ನೌಕಾಪಡೆ, ವಾಯುಪಡೆ ಮತ್ತು ಸೈನ್ಯ, 3 ದಳಗಳ ಸಮರ್ಥ, ದಕ್ಷ ಮತ್ತು ದಕ್ಷತೆಯನ್ನು ಮಾಡಿದ್ರಿಂದ ಇವತ್ತು ಪಾಕಿಸ್ತಾನ ಮಂಡಿ ಊರಿದೆ. ಈ ಹಿನ್ನೆಲೆಯಲ್ಲಿ ಸೈನಿಕರಿಗೆ ನೈತಿಕ ಬಲ ತುಂಬಬೇಕು, ಸೈನಿಕರಿಗೆ ಬೆಂಬಲಿಸಬೇಕು, ದೇಶದ ಜನರನ್ನು ಒಟ್ಟಾಗಿಡಬೇಕು. ದೇಶವಾಸಿಗಳೆಲ್ಲ ಒಟ್ಟಾಗಿದ್ದಾರೆ. ಇದನ್ನ ಒಟ್ಟಾಗಿ ನಾವೊಂದು ತಿರಂಗ ಯಾತ್ರೆ ಮೂಲಕ ದೇಶವಾಸಿಗಳು ಸೈನಿಕರಿಗೆ ಬೆಂಬಲವನ್ನು ಘೋಷಿಸಬೇಕು ಅಂತೇಳಿ ತೀರ್ಮಾನವಾಗಿ ಅದು ಸಾಗರದಲ್ಲಿ ನಾಳೆ 4 ಗಂಟೆಗೆ ನಡೀತದೆ. ಗಣಪತಿ ದೇವಸ್ಥಾನದಿಂದ ಲಿಂಬು ಸರ್ಕಲ್, BH ರಸ್ತೆ, ಅಶೋಕ್ ರಸ್ತೆ, ಅಲ್ಲಿಂದ ಮಾರಿಕಾಂಬಾ ಸರ್ಕಲ್ಗೆ ಬಂದು ಸಾಗರ ಸರ್ಕಲ್ ಬಂದು ಒಂದು ಸಭೆ ಮಾಡ್ತಾರೆ. ಆ ಸಭೆಗೆ ಆದರ್ಶ ಗೋಖಲೆ ಅಂತ ಒಬ್ಬರು ರಾಷ್ಟ್ರೀಯವಾದಿಗಳು ಬರ್ತಾರೆ, ಅವರು ಅಲ್ಲಿ ಮಾತಾಡ್ತಾರೆ. ನಂತರ ಸ್ಥಳೀಯರು 2-3 ಜನ ಮಾತಾಡ್ಬೋದು. ಹೀಗೆ ಏರ್ಪಡಿಸಿದ್ದಾರೆ. ಅದರಲ್ಲಿ ನಾನು ಭಾಗವಹಿಸ್ತೇನೆ, ನಮ್ಮ ಪಕ್ಷವೂ ಭಾಗವಹಿಸ್ತದೆ, ಪರಿವಾರವೂ ಭಾಗವಹಿಸ್ತದೆ, ಸಂಘ ಪರಿವಾರದವರು ಭಾಗವಹಿಸ್ತಾರೆ. ಮತ್ತು ಅನೇಕ ಎಲ್ಲ ಸಂಘ ಸಂಸ್ಥೆಗಳು ಕರೆ ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಅದರಲ್ಲಿ ರೈತ ಸಂಘರು ಬರ್ತಾರೆ, ದಲಿತ ಸಂಘರ್ಷದವರು ಬರ್ತಾರೆ, ಸಮಿತಿಯವರು ಬರ್ತಾರೆ, ನಮ್ಮ ಡಾಕ್ಟರ್ಗಳು, ಲಾಯರ್ಗಳು, ವ್ಯಾಪಾರಸ್ಥರು ಮತ್ತು ಎಲ್ಲ ಜಾತಿ ಜನಾಂಗದ ಸಂಘ ಸಂಸ್ಥೆಗೂ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಭಾಗವಹಿಸ್ತಾರೆ. ಈಗ ಇಂಥ ಸಂದರ್ಭದಲ್ಲಿ ಪರಿವಾರದವರು ಇದನ್ನ ನೇತೃತ್ವ ವಹಿಸಿದ್ರು, ಬಿಜೆಪಿ ನೇತೃತ್ವ ವಹಿಸಿದ್ರು, ಎಲ್ಲೂ ಬಿಜೆಪಿ ಬಾವುಟವನ್ನು ಹಾಕೋದಿಲ್ಲ ಮತ್ತು ಯಾವುದೇ ಸಂಘ ಸಂಸ್ಥೆಯ ಬಾವುಟವನ್ನು ಹಾಕೋದಿಲ್ಲ. ಆದ್ರೆ ರೈತ ಸಂಘರು, ದಲಿತ ಸಂಘ ಸಮಿತಿಯವರು, ಕೆಲವು ಪರಿವಾರ ಸ್ನೇಹಿತರು ಕೇಸರಿ ಶಾಲ್ ಹಾಕೊಂಡು ಬರ್ಬೋದು, ಹಸಿರು ಟವಲ್ ಹಾಕೊಂಡು ಬರ್ಬೋದು, ಇದನ್ನ ಹಾಕೊಂಡು ಬರ್ಬೋದು ಅಷ್ಟೇ. ಅದು ಬಾವುಟವನ್ನ ಯಾವುದೇ ಹಾಕೋದಿಲ್ಲ. ಹಾಗಾಗಿ ಪಕ್ಷಾತೀತವನ್ನು ನಿಂತದೆ. BSS ಸಾಗರ, ಸೊರಬ, ಹೊಸನಗರ 4 ಮಂಡಲ ನಾವು ಲೆಕ್ಕ ಹೇಳ್ತೇವೆ. 3 ತಾಲೂಕಿನಿಂದ ಬರ್ತಾರೆ. ಪರಿವಾರದ ಎಲ್ಲ ಸ್ನೇಹಿತರು ಭಾಗವಹಿಸ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ. ದೇಶವಾಸಿಗಳಿಗೆ ಕರೆ ಕೊಟ್ಟಿದ್ದೀವಿ. ನಾನು ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಪಕ್ಷ ಸಂಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿದೆ ಪಕ್ಷ. ಅದನ್ನ ಇದು ನಂದೇ ಕ್ಷೇತ್ರ ಆದ್ದರಿಂದ, ಪಕ್ಕದ ಸೊರಬ ಕ್ಷೇತ್ರವು ಸೊರಬನ ಹತ್ರ ಆದ್ದರಿಂದ ಒಟ್ಟಾಗಿ ನಮ್ಮ ಪಾರ್ಟಿಯವರು ಎಲ್ಲ ಹಂತದವರು, ಅದು ಬೂತ್ ಮಟ್ಟ,
ಬೂತ್ನಲ್ಲಿ ಇರತಕ್ಕಂಥ ಸಮಿತಿಯಲ್ಲಿ ಮತ್ತು ವಾರ್ಡ್ ಸಮಿತಿಗಳು ಮತ್ತು ನಮ್ಮ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಅಂತ ಹೇಳ್ತೇವೆ. ಮೊನ್ನೆ ಪೇಜ್ ಪ್ರಮುಖರು ಅಂತ ಮಾಡಿದ್ದೇವೆ ಮತ್ತು ಮೊನ್ನೆ ಅವರಿಗೆ ಆಕ್ಟಿವ್ ಮೆಂಬರ್ ಅಂತ ಮಾಡಿದ್ದೇವೆ. ಅವರೆಲ್ಲರೂ ಭಾಗವಹಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಯಾರು ಬಿಜೆಪಿ ಸದಸ್ಯರಾಗಿ ಎಲ್ಲರೂ ಭಾಗವಹಿಸಬೇಕು ಅಂತ ಕರೆ ಕೊಟ್ಟಿದ್ದೇವೆ. ಮತ್ತು ನಮ್ಮ ಅಂಗಸಂಸ್ಥೆಗಳಿದ್ದಾವೆ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ, ರೈತ ಮೋರ್ಚಾ, OBC ಮೋರ್ಚಾ, SC ಮೋರ್ಚಾ, ಹೀಗೆ ST ಮೋರ್ಚಾ ಮತ್ತು ವಕೀಲರದ್ದೇ ಪ್ರಕೋಷ್ಠಗಳಿದ್ದಾವೆ. ಅವೆಲ್ಲರಿಗೂ ಭಾಗವಹಿಸಬೇಕು ಅಂತೇಳಿ ನಾನು ಕರೆ ಕೊಟ್ಟಿದ್ದೀನಿ ಮತ್ತು ವಿನಂತಿ ಮಾಡ್ತಿದ್ದೀನಿ. ನಾನು ಪಕ್ಷನೇ ಹೇಳಿದೆ, ಇವರು ಹೇಳಿದ್ದಾರೆ. ಅದಲ್ಲದೆ ಸಹಜವಾಗಿ ಸಂಘ ಪರಿವಾರಗಳು ಎಲ್ಲ ಕಡೆ ಅವರು ಭಾಗವಹಿಸ್ತಾರೆ, ಅವರೇ ಮಾರ್ಗದರ್ಶನ ಹೀಗೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಲ್ಲೂ ಕೂಡ ಹೇಳ್ತಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೂ ಹೇಳದ್ನಲ್ಲ, ನಾನು ಎಲ್ಲ ಜಾತಿ ಸಂಘಗಳಿಗೂ ಕರೆದಿದ್ದೇವೆ. ಯುವ ಮೋರ್ಚಾಗೂ ಗಣಪತಿ ಸಂಘಗಳಿಗೆ ಕರೆದಿದ್ದೇವೆ, ಕನ್ನಡ ಸಂಘಗಳಿಗೆ ಕರಿತಾ ಇದ್ದೀವಿ. ಹೀಗೆ ಎಲ್ಲ ಹಂತದ ಸರ್ವವ್ಯಾಪಿ ಸರ್ವಸ್ಪರ್ಶಿ ಇದು ಆಗಬೇಕು. ಮತ್ತೆ ನೋಡಿದಾಗ ಇಡೀ ದೇಶ ಒಟ್ಟಾಗಿ ಯಾವುದೇ ಭೇದ ಭಾವ ಇಲ್ಲದೆ ಒಟ್ಟಾಗಿ ನಾವು ಸಪೋರ್ಟ್ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಇದನ್ನ ಅವ್ರಿಗೆ ಬೆಂಬಲ ಸೂಚಿಸ್ತಕ್ಕಂಥ ಒಂದು ವಿಜಯ ತರಂಗ ಯಾತ್ರೆಯನ್ನು ಸಾಗರದಲ್ಲಿ ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಬಳಸಬೇಕು ಅಂತ ತಮ್ಮ ಮೂಲಕ ಸಾರ್ವಜನಿಕರಲ್ಲಿ ದೇಶವಾಸಿಗಳಿಗೆ ಹೇಳ್ತೇನೆ, ತಮಗೂ ಕೂಡ ವಿನಂತಿ ಮಾಡ್ತೇನೆ. ಸಾಗರಕ್ಕೊಂದು ವಿಶೇಷ ಇದೆ. 1 ಕಿಲೋಮೀಟರ್ ಉದ್ದದ ಬಾವುಟವನ್ನು ಪ್ರದರ್ಶನ ಮಾಡ್ತಿರೋದು ಇದು ಮೊದಲನೇ ಸರಿ.